ಅದೇನಿರ್ಬೋದು ಗೆಸ್ ಮಾಡಿ, ಫೋಟೋ ಮುಂದೆನೇ ಇದೆ ಅದು. ಸಕ್ಕತ್ತಾಗಿದೆ ಡೆಕೋರೇಷನ್ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಯಾರಿಗಾದ್ರೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಯಮ್ಮಿಯೆಸ್ಟ್ ಚಾಟ್ ನಾನು ತಿಂದಿರೋದ್ರಲ್ಲಿ ಸಿಕ್ಕಾಪಟ್ಟೆ ಫೇವ್ರೇಟು. ಕೆಲಸ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಇವತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟು ಆಗ್ತಾಯಿತ್ತು. ಅದಕ್ಕೆ ಅಂತ ಹೇಳಿ ಚಾಟ್ಸ್ ಟೈಮ್ ಹತ್ರ ನಿಲ್ಲಿಸಿದ್ದೀನಿ. ಇದು ಬಂದು ಗಣೇಶ್ ಭವನ್ ಅಂತ ಇರೋದು. ನನಗೆ ಇವ್ರ ಚಾಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೇಗೂ ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟು ಆಗ್ತಾಯಿತ್ತು, ತಿನ್ಕೊಂಡೇ ಹೋಗೋಣ ಅಂತ ಬಂದಿದ್ದೀನಿ. ಟೋಕ್ರಿ ಚಾಟ್ ನನ್ನ ಫೇವ್ರೆಟ್ ಇಲ್ಲಿ. ನೀವು ನೋಡಿ ಎಷ್ಟು ಸಕ್ಕತ್ತಾಗಿ ಹಾಕ್ತಾರೆ ಅಂತ ಹೇಳಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ವೆರಿ ಫಿಲ್ಲಿಂಗ್ ಅಂತ ಹೇಳ್ಬೋದು. 70 ರೂಪೀಸ್ ಪರ್ ಪ್ಲೇಟು, ಬಟ್ ವರ್ತ್ ಎವ್ರಿ ಪೆನ್ನಿ. ಫಸ್ಟಿಗೆ ಇವರು ಪ್ಲೇಟ್ನಲ್ಲಿ ಸ್ವಲ್ಪ ಆಲೂ ಇಡ್ತಾರೆ, ಯಾಕಂದರೆ ಅದ್ರ ಮೇಲೆ ಟೋಕ್ರಿ ಇಟ್ಟು ಅದಕ್ಕೆ ಫಿಲ್ಲಿಂಗ್ ಕೊಡ್ತಾರಲ್ವ, ಅದು ಪ್ಲೇಟಿಂದ ಆ ಕಡೆ ಈ ಕಡೆ ಜರಗಬಾರ್ದಂತ ಹೇಳಿ ಆ ಆಲೂ ಮೇಲೆ ಇಡ್ಲಿಕ್ಕೆ ಅಂತ ಹೇಳಿ ಟೋಕ್ರಿ ಇಡ್ತಾರೆ. ಅದರ ಒಳಗಡೆ ಫಿಲ್ಲಿಂಗ್ ಅಂತೂ ಕ್ಲಾಸ್ ಆಗಿರುತ್ತೆ. ಉಸ್ಲಿ ಮಾಡ್ತೀವಲ್ಲ ಕಡಲೆಕಾಳು, ಆ ಕಾಳು ಮತ್ತು ಅದ್ರ ಒಟ್ಟಿಗೆ ಎಂಥದ್ದು ಪಾಪಡ್ ಅಂತ ಹಾಕ್ತಾರೆ. ವೆರಿ ಟೇಸ್ಟಿ, ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ನಾನು ಬೇರೆ ಎಲ್ಲೂ ಆ ಥರ ಪಾಪಡ್ ಪೀಸಸ್ ಹಾಕೋದು ನೋಡಿಲ್ಲ. ಇವ್ರ ಹತ್ರನೇ ನಾನು ಫಸ್ಟ್ ಟೈಮ್ ತಿಂದಿರೋದು. ಆ್ಯಂಡ್ ಒಂದ್ಸತಿ ತಿಂದ್ಬಿಟ್ರೆ ಎವ್ರಿ ನವ್ ಆ್ಯಂಡ್ ದೆನ್ ಇಲ್ಲಿ ಬಂದು ತಿನ್ಬೇಕಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಹಾಕ್ಕೊಡ್ತಾರೆ ನೋಡಿ. ಈಗ ಅದ್ರ ಮೇಲೆ ಕರ್ಡ್, ಎಸ್ಪೆಷಲಿ ಮೊಸರನ್ನ ಇಷ್ಟಪಡೋರ್ಗಂತೂ ಸಕ್ಕತ್ ಇಷ್ಟ ಆಗುತ್ತೆ. ಈ ಮೊಸರು ಹಾಕಿ ಅದ್ರ ಮೇಲೆ ಸ್ವೀಟ್, ಖಾರ, ಹಾಗೆ ಆನಿಯನ್, ಆ ಸೇವ್ ಹಾಕ್ತಾರೆ, ಮತ್ತು ಬೂಂದಿ ಆಗಿರ್ಬೋದು, ಸ್ವಲ್ಪ ಸೌತೆಕಾಯಿ ಇಟ್ಟು, ಹಾಗೆ ಅದ್ರ ಮೇಲೆ ಟೊಮ್ಯಾಟೊ ಉದುರಿಸಿ, ಬೀಟ್ರೂಟ್, ಕ್ಯಾರೆಟ್ ತುರಿದಿರೋದನ್ನು ಹಾಕಿ ಅದರೊಟ್ಟಿಗೆ ಮತ್ತು ಆ ಮಿಕ್ಸ್ಚರ್ ಎಲ್ಲ ಹಾಕಿಬಿಟ್ಟು ಅಟ್ ಲಾಸ್ಟ್ ಆ ದಾಳಿಂಬ್ರೆ ಬೀಜಗಳನ್ನ ಸ್ವಲ್ಪ ಹಾಕಿ ಕೊತ್ತಂಬರಿ ಉದುರಿಸಿ ಕೊಡ್ತಾರೆ. ಯಮ್ಮಿ, ಲಿಟ್ರಲಿ ಯಮ್ಮಿಯೆಸ್ಟ್ ಚಾಟ್ ನಾನು ತಿಂದಿರೋದ್ರಲ್ಲಿ ಸಿಕ್ಕಾಪಟ್ಟೆ ಫೇವ್ರೇಟು. ಈಗ ಮನೆಗೆ ಹೋಗಿ ಇನ್ನಷ್ಟು ಕೆಲಸ ಇದೆ, ಅದಕ್ಕೋಸ್ಕರ ಇಲ್ಲೇ ತಿಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಇವತ್ತಂತೂ ಬಿಸಿಯೆಸ್ಟ್ ಡೇ ಅಂತಲೇ ಹೇಳ್ಬೋದು. ಹೊರಗಡೆ ತುಂಬ ಕೆಲಸ ಇತ್ತು, ಹಾಗೆ ಕೆಲಸ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀನಿ. ನಮ್ಮ ಮನೆ ರೋಡಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ ಸಾಯಂಕಾಲ ಆದಮೇಲೆ. ಎಸ್ಪೆಷಲಿ ಹಬ್ಬದ ಟೈಮಲ್ಲಂತೂ ಜಿಗಿ ಜಿಗಿ ಅಂತಿರುತ್ತೆ. ಎಲ್ಲೆಲ್ಲಿರೋ ಜನನೂ ನಮ್ಮನೆ ರೋಡಲ್ಲೇ ಇದ್ದಾರಾ ಅನಿಸುತ್ತೆ, ಅಷ್ಟು ಟ್ರಾಫಿಕ್ ಆಗಿಬಿಡುತ್ತೆ. ಈಗ ನಾನು ಹೂವು ತೊಗೊಂಡು ಬೇರೆ ಹೋಗಬೇಕು, ಯಾಕಂದರೆ ಬೆಳಗ್ಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ತೊಗೊಂಡು ಹೋಗ್ತೀನಿ. ಹಾಗೆ ಇನ್ನು ಮನೆಗೆ ಹೋಗಿ ಮತ್ತೊಂದು ರೌಂಡ್ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಬೇಕು. ನಾನು ಜನರಲಿ ಶ್ರೀನಗರಲ್ಲಿ ಹೂವು ತರ್ತೀನಿ, ಬಟ್ ಇವತ್ತು ನನಗೆ ಅಲ್ಲಿ ಹೋಗಿ ತರೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ಇಲ್ಲೇ ತೊಗೊಂಡು ಹೊರಟೋಗ್ತಾ ಇದ್ದೀನಿ. ಇವತ್ತು ಅಷ್ಟೆಲ್ಲ ಓಡಾಟ ಇತ್ತು, ತುಂಬ ಟಯರಿಂಗ್ ಆಗಿತ್ತು. ಆದರೂ ಕೂಡ ಮನೆಗೆ ಬರ್ತಿದ್ದಂಗೆ ಮನೆ ಬಾಗಿಲಲ್ಲಿ ಇದ್ದಂತಹ ಒಂದು ವಸ್ತು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ನಾನು ಸಾಕಷ್ಟು ದಿನಗಳಿಂದ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ತುಂಬ ಎಫರ್ಟ್ ಕೂಡ ಹಾಕಿದ್ದೆ. ಫೈನಲಿ ಬಂದು ಅದು ನನ್ನ ಕೈ ಸೇರಿದ ತಕ್ಷಣ ಇವತ್ತು ಎಷ್ಟು ಖುಷಿ ಆಯಿತು ಅಂತ ಅಂದರೆ ಸೀರಿಯಸ್ಲಿ ನನಗೆ ಹೇಳೋಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಅದೇನು ಅಂತ ಈ ಕ್ಲಿಪ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ನಾನು ಅದನ್ನು ದೇವ್ರ ಹತ್ರನೇ ಇಟ್ಟಿದ್ದೀನಿ. ಯಾವುದೇ ಒಂದು ವಸ್ತು ಮನೆಗೆ ಬಂದಾಗ ನನಗೆ ಅದೊಂದು ಅಭ್ಯಾಸ ಆಗಿದೆ. ಅದು ಏನೇ ಇರ್ಬೋದು, ಸಣ್ಣ ಪುಟ್ಟ ವಸ್ತು ಆದರೂ ಆಗಿರ್ಬೋದು ಅಥವಾ ದೊಡ್ಡ ವಸ್ತು ಆಗಿರ್ಬೋದು, ಮೊದಲಿಗೆ ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆನಂತರನೇ ಬಳಸೋದು. ಅದೇನಿರ್ಬೋದು ಗೆಸ್ ಮಾಡಿ, ಫೋಟೋ ಮುಂದೆನೇ ಇದೆ ಅದು. ಇವತ್ತೇನೋ ಒಂದಲ್ಲ ಒಂದು ವಿಷಯ ಸರ್ಪ್ರೈಸಿಂಗ್ ಅಥವಾ ಶಾಕಿಂಗ್ ಆಗೇ ಇದೆ. ಮನೆಗೆ ಟಯರ್ಡ್ ಆಗಿ ಬಂದು ನೋಡಿದ್ರೆ ಮನೆ ಬಾಗ್ಲಲ್ಲಿ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದಿದ್ದು ಒಂದು ವಸ್ತು ಅಷ್ಟು ಈಸಿಯಾಗಿ ಬಂದು ಕೈ ಸೇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ಬೇಗ ಸಲೀಸಾಗಿ ಬಂತು, ಅದು ಒಂಥರ ಶಾಕಿಂಗ್. ಆದ್ರೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಚರಣ್ ಟ್ರಿಪ್ಗೆ ಹೋಗಿದ್ದ, ಕರ್ಕೊಂಡು ಬರೋಕ್ಕೆ ಅಂತ ಹೋದ್ರೆ 9 ಗಂಟೆಗೆ ಬರಬೇಕಾಗಿದ್ದವನು ಕ್ಲಾಸ್ ಟೀಚರ್ ಫೋನ್ ಮಾಡಿಬಿಟ್ಟು ಇಲ್ಲ 11:30 ಆಗುತ್ತೆ ಅಂತ ಫೋನ್ ಮಾಡಿದ್ರು. ಅದು ನಿಜವಾಗ್ಲೂ ಶಾಕಿಂಗ್, ಯಾಕಂದರೆ 9 ಗಂಟೆಯಲ್ಲಿ 11:30 ಅದಕ್ಕೋಸ್ಕರ ಈ ಚಳಿಲಿ ನಿಂತ್ಕೊಂಡು ವೆಯ್ಟ್ ಮಾಡಲಿಕ್ಕೆ ಯಾಕೆ ಸುಮ್ಮನೆ ಅಂತ ಹೇಳಿ ಮನೆಗೆ ಹೋಗ್ತಿದ್ದೀನಿ. ಒಂದು ಸ್ವಲ್ಪ ಮನೇಲಿದ್ದು ಮತ್ತೆ ಬಂದು ಅನ್ನ ಕರ್ಕೊಂಡು ಹೋಗಬೇಕು. ದೊಡಮ್ಮ ಮಿಸ್ಸಿಗೆ ಫೋನ್ ಮಾಡಿದ್ದೆ, ಮಿಸ್ ಹೇಳಿದ್ರು 11:30 ಆಗುತ್ತಂತೆ. ಎಲ್ಲಿ ಅಪ್ಸರ
ಮಲ್ಕೊಂಡ್ಬಿಟ್ಟಿದ್ದಾಳೆ. ಅಪ್ಸರ್ ಮಲಗ್ಬಿಟ್ಟಿದ್ಯಾ? ನಿಜವಾಗ್ಲೂ ಮಲಗ್ಬಿಟ್ಟಿದ್ಯಾ? ಹೆಂಗಿತ್ತು ಟ್ರಿಪ್ಪು? ಅವನಿಗಿನ್ನ ಬಂದೇ ಇಲ್ಲ. ಅವನಿನ್ನ ಬಂದೇ ಇಲ್ಲ. 11:30ಗೆ ಬರ್ತೀಯ? ಮತ್ತೆ ಮಲಗ್ಬಿಟ್ಟಿದ್ಯಾ ಇವಾಗಲೇ? ನೀನು ಮಲ್ಕೊಂಬಿಟ್ಟಿದ್ರೆ ಮತ್ತೆ ಹೆಂಗೆ ಬರ್ತೀಯ ಇವಾಗ? ಸರಿ ಬಾ ಮತ್ತೆ. ಈಗಲ್ಲ, 11:30ಗೆ ಇನ್ನೂ ಟೈಮ್ ಇದೆ. ಹೆಂಗಿತ್ತು? ಏನೋ ಬಿಗ್ ಬ್ಯಾನ್ ಎಂಟ್ರಿ ವೇಸ್ಟಾ? ಯಾಕೆ? ಏನಕ್ಕೆ? ಏನು ಅಷ್ಟೊಂದು? ಹಾಂ, ಜನಪದ ರೂಪ ತುಂಬಾ ಒಳಗಡೆ ಎಲ್ಲ ನಡಿಬೇಕು. ಹೌದಾ? ಜನಪದ ಲೋಕ ಚೆನ್ನಾಗಿದೆಯಾ? ತೋರಿಸಿದ್ರೆ ಎಲ್ಲ ಇದನ್ನ ಅಲ್ಲಿ ಕರ್ಕೊಂಡೋಗಕ್ಕೆ ಬಿಡಲ್ಲ ನೀವು. ಅದು ಇದು ತೊಗೊಳಕ್ಕೆ. ಇದನ್ನು ಎಲ್ಲೆಲ್ಲಿ ಹೋಗಿದ್ರಿ ನೀವು? ಎಲ್ಲೆಲ್ಲಿ ಹೋಗಿದ್ರಿ? ಹಾಂ, ಬಿಗ್ ಬ್ಯಾನ್ ಎಂಟ್ರಿ, ಮುಳ್ಳೂರು ಕೃಷ್ಣ ಟೆಂಪಲ್, ಡ್ಯಾಮ್ ಅಷ್ಟು ಗೊತ್ತಿಲ್ಲ, ಮತ್ತೆ ಇನ್ನೊಂದು ಪ್ಲೇಸ್. ಸೊ ಇವಾಗ ಮತ್ತೆ ಮನೆಗೆ ಬಂದು ಊಟ ಮಾಡಿಕೊಂಡು ಸೆಕೆಂಡ್ ರೌಂಡ್ ಹೋಗ್ತಿದ್ದೀವಿ. ಸ್ಕೂಲ್ ಹತ್ರ ಚರಣ್ನ ಪಿಕ್ ಮಾಡೋಕ್ಕೆ ಅಂತ ಹೇಳಿ ಅವರು 11:30ಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಆವಾಗಲೇ ಹೇಳ್ದಾಗೆ. ಸೊ ಅದಕ್ಕೆ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ವಿ. ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ ಬ್ಯಾಂಗ್ಳೂರಲ್ಲಂತೂ. ಇತ್ತೀಚೆಗೆ ಆಲ್ ಆಫ್ ಎ ಸಡನ್ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಆಗಿದೆ. ಸೊ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಚಳಿಲಿ ನಿಂತ್ಕೊಬೇಕಲ್ಲ ಅಂತ ಹೇಳಿ ಇವಾಗ ಹೋಗಿ ಅವನ್ನ ಕರ್ಕೊಂಡು ಮನೆಗೆ ಬರಬೇಕು. ಆನ್ ದ ವೇ ಹೋಗ್ತಾ ಇದ್ದು ಮಠ ಇದೆ, ಸಮಾರಾಧನೆ ಆಗಿದೆ ಇವತ್ತು. ಅದಕ್ಕೋಸ್ಕರ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಡೆಕೋರೇಷನ್ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗಾದ್ರೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನಾನು ಯಾಕೆ ನಿಮಗೂ ತೋರಿಸ್ಬಾರ್ದು ಅಂತ ಹೇಳಿ ನಾನು ಈ ಕ್ಲಿಪ್ನ ಇಲ್ಲಿ ಶೇರ್ ಮಾಡ್ತೀನಿ. ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಸಕ್ಕತ್ತಾಗಿದೆ ಡೆಕೋರೇಷನ್ ಅಂತೂ. ಫೈನಲಿ ಬಂದ ಚರಣ. ಇದು ಇನ್ನೊಂಥರ ಶಾಕಿಂಗ್. ಯಾಕಂದರೆ 9 ಗಂಟೆಗೆ ಬರಬೇಕಾಗಿದ್ದ ಮಕ್ಕಳು 11:30ಗೆ ಬರ್ತಾರೆ ಅಂತ ಹೇಳಿದರು ಕ್ಲಾಸ್ ಟೀಚರು. 11:30ಗೆ ಬರ್ತಾರೆ ಅಂತ ಹೋದರೆ 12:30 ಆಗೋಯಿತು. ಸೊ ಈಗ ಇಲ್ಲಿಂದ ಕರ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಎಲ್ಲ ಪೇರೆಂಟ್ಸು ಪಾಪ ಚಳಿಲಿ ವೆಯ್ಟ್ ಮಾಡ್ತಿದ್ರು. ಈಗ ಹೆಂಗಾಗೋಗಿದೆ ಅಂತ ಹೇಳಿದ್ರೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋಂಗೆ ಆಗೋಗಿದೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.